ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿದ್ದು ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪರ ಖಾನಾಪುರ ತಾಲೂಕಿನ ಪಾರಿಶ್ವಾಡ ಗ್ರಾಮಕ್ಕೆ ಮತಯಾಚನೆ ಪ್ರಚಾರಕ್ಕೆ ಆಗಮಿಸಿದ್ದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಾಜಿ ಸಚಿವ ಹಾಗೂ ಹಾಲಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಮುಕ್ತ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಅಂಜಲಿ ಗೆದ್ದು ಎಂಪಿ ಆಗೋದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕೈ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪರ ಒಂದ್ ರೀತಿ ರಾಜ್ಯ ಕಂಡ ಹಿರಿಯ ರಾಜಕಾರಣಿಗಳು, ಅತ್ಯಂತ ಹಿರಿಯ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಸಾಹೇಬರು ಇವತ್ತು ಅವರ ಪರ ಸಾಕಷ್ಟು ಬಿರುಚಿನ ಒಂದ್ ರೀತಿ ಪ್ರಚಾರ ಆರಂಭಿಸಿದ್ರೆ. ಸರ್ ನಮಸ್ಕಾರ. ಸಾಕಷ್ಟು ಒಂದ್ ರೀತಿ ಹೈ ವೋಲ್ಟೇಜ್ ಕ್ಷೇತ್ರ, ವಿಶೇಷವಾಗಿ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪರ ತಾವು ಸಹ ಪ್ರಚಾರಕ್ಕೆ ಆರಂಭಿಸಿದ್ರ, ಸಾಕಷ್ಟು ಬಿರುಸಿನ ಪ್ರಚಾರ ಆರಂಭಿಸಿದ್ದೀರಾ. ನೋಡಿ, ಚುನಾವಣೆ ಬಂದಾಗ ಪ್ರಚಾರ ಇರಬೇಕು ಬೇಕಲ್ಲ. ಸೊ ಪ್ರಚಾರ ಮಾಡ್ತಾ ಇದೆ, ಆದ್ರೆ ಜನ ಮೊದಲು ತಿಳ್ಕೊಳ್ಬೇಕು ತಮ್ಮ ಅಮೂಲ್ಯವಾದ ಮತದ ಮಹತ್ವ ಇರೋದೆ ಅಂತ. ಕೋಡ್ಗಳು ಮಾರಾಟ ಆಗಬಾರ್ದು, ಧರ್ಮ ಮತ್ತು ಜಾತಿ ಮೇಲೇನು ಯಾರನ್ನ ಚಲಾಯಿಸಬಾರ್ದು. ನಾನು ರಾಮನ ಭಕ್ತ, ಆದ್ರೆ ರಾಮನ ಹೆಸರಲ್ಲಿ ಯಾರು ಮತ ಕೇಳಬಾರ್ದು, ಯಾರು ಕೊಡಬಾರ್ದು. ಕೊಡ್ಬೇಕೇನು, ಯಾರು ನಿಂತಿದ್ದಾರೆ, ಅವ್ರ ಹಿನ್ನೆಲೆ ಏನು, ಅವ್ರ MLA ಇದ್ದಾಗ MP ಇದ್ದಾಗ ಏನ್ ಕೆಲಸ ಮಾಡಿದ್ದಾರೆ, ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಬಡವರ ಬಗ್ಗೆ ಆಗಿ ಏನೇನ್ ಮಾಡಿದ್ದಾರೆ, ಏನ್ ಕಾರ್ಯಕ್ರಮ ಇದ್ದಾರೆ, ಅಷ್ಟೇ ಅಲ್ಲ ಯಾವ ರಾಜಕೀಯ ಪಕ್ಷ ಏನ್ ಕಾರ್ಯಕ್ರಮಗಳು ಮಾಡಿದ್ರು. ಈಗ ನಾವು ಅಧಿಕಾರದಲ್ಲಿ ಇದ್ದೇವೆ, ತಕ್ಷಣ ಚುನಾವಣೆಯಲ್ಲಿ ಮಾತು ಕೊಟ್ಟ ಮಾತು 3 ತಿಂಗಳೊಳಗೆ 5 ಗ್ಯಾರಂಟಿ ಜಾರಿಗೆ ತಂದ್ವಿ. ಇವತ್ತು 55,000 ಕೋಟಿ ಮೇಲೆ ಹಣ ಈ ಗ್ಯಾರಂಟಿಗೆ ವೆಚ್ಚ ಆಗ್ತಾ ಇದೆ, ಅದು ನಾವು ಕೊಟ್ಟಿದ್ದೇವೆ. ಆರ್ಥಿಕವಾಗಿ ಸಂಪನ್ಮೂಲಗಳು ಸಿದ್ಧಪಡಿಸೋದು ಸರ್ಕಾರ ಸ್ವಲ್ಪ ತೊಂದರೆ ಆಗಿದೆ, ಅದು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಮಹಿಳೆಯರ್ಗ ಎಲ್ಲರಿಗೂ ಅನುಕೂಲ ಆಗಿದೆ. ಹಾಗಾಗಿ ಈಗ ಬಿಜೆಪಿಯವರು ನಮ್ ಗ್ಯಾರಂಟಿ ಬಗ್ಗೆ ಟಿಕೆಟ್ ಡಿಪ್ಲೈ ಮಾಡಿದ್ರು, ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿ ಮಾಡಿದ್ರು. ಅವ್ರು ಬಂದಾಗ ಯಾವ ಗ್ಯಾರಂಟಿ ಇವು ಅಂತ, ಈಗ ಅವರ ಮೋದಿಗೆ ಗ್ಯಾರಂಟಿ ಶುರು ಮಾಡಿದ್ದಾರೆ. ಸೊ ಗ್ಯಾರಂಟಿ ಅವ್ರ ವಿಶ್ವಾಸ ಬಂದಿದೆ, ಅವ್ರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ಲಿಕ್ಕೆ ಆ ಗ್ಯಾರಂಟಿ ಕಾರಣವೇ 5. ಸೊ ನಾವು 5 ಗ್ಯಾರಂಟಿ, ನಾನು ಒಂದು ಗ್ಯಾರಂಟಿ ಕೊಡ್ಬೇಕು, 2 ಗೋಡೆ ಕೊಡ್ಬೇಕು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ದ ನಾ ಕೇಳುದು, ನನಗೆ ಅಧಿಕಾರ ಇಲ್ಲ ಕೇಳುದು. ಆದ್ರೆ ಬಿಜೆಪಿ ಯಾವ ಪ್ರಕಾರ ಹೇಳ್ತಿದೆ ಆ ಪ್ರಕಾರ ನಡೆಯುವುದಿಲ್ಲ. ಮತ್ತು ಇದನ್ನು ಕಾಂಗ್ರೆಸ್ ಪಕ್ಷ ಅಂದ್ರೆ ನಮ್ಗೆ ಯಾರು ಓಟ್ ಹಾಕ್ಬಹುದು, ಬಿಡ್ಬೋದು, ಅವ್ನ ಪ್ರಜಾಪ್ರಭುತ್ವ ಅಧಿಕಾರ. ಆದ್ರೆ ನಮ್ಮ ಬಗ್ಗೆ ಯಾರು ದ್ವೇಷ ಮಾಡುದಿಲ್ಲ, ಅಥವಾ ಯಾರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ, ಅಥವಾ ನಮ್ಮ ಪಕ್ಷ ಯಾವ ಧರ್ಮ ವಿರುದ್ಧ ಇಲ್ಲ, ಯಾವ ಜಾತಿ ವಿರುದ್ಧ ಇಲ್ಲ. ಆ ಬಿಜೆಪಿಯವರು ನೇರವಾಗಿ ಕೆಲವು ಸಮಾಜಗಳಿಗೆ, ಕೆಲವು ಧರ್ಮಗಳಿಗೆ ಬೆಂಬಲ ಕೊಡುವುದಿಲ್ಲ. ಅವ್ರ ಬಗ್ಗೆ ಸಾಮಾನ್ಯ ಜನರಿಗೆ, ಆ ಧರ್ಮದ ಜನರಿಗೆ ಭಯ ಇದೆ. ಅದು ಹೋಗ್ಬೇಕಲ್ಲ. ಈ ರಾಷ್ಟ್ರದ ಐಕ್ಯತೆ, ಈ ರಾಷ್ಟ್ರದ ಭದ್ರತೆ, ಈ ರಾಷ್ಟ್ರದ ಪ್ರಗತಿ ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ರಾಷ್ಟ್ರದ ಎಲ್ಲಾ ಜನ ನಿಮ್ಗೆ ಒಪ್ಕೊಳ್ಬೇಕು. ಮತ್ತೆ ಅವ್ರು ಆಗ್ರಹ ಹಾಕ್ಲಿ, ಅವ್ರ ಮತದ ಸ್ವಾತಂತ್ರ್ಯ ಅವ್ರಿಗದೆ. ಆ ಕೆಲಸ ಇವತ್ತು ಬಿಜೆಪಿ ಆಗ್ತಾ ಇಲ್ಲ. ಈಗ ಮೋದಿ ಸಾಹೇಬ್ರು ನಾವು 5 ಗ್ಯಾರಂಟಿ ನಮ್ಮ ಮಟ್ಟಿಗೆ ಮಾಡಿದ್ರು. ಅವ್ರು ಹೇಳಿದ್ರು 2 ಕೋಟಿ ಯುವಕರಿಗೆ ಪ್ರತಿ ವರ್ಷ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು. ಏನಾಗಿದೆ ಪರಿಸ್ಥಿತಿ? ಈ ಹಳ್ಳ್ಯಾಗ ನೋಡುದು ಏನಾಗ್ಯದಂತ, ಎಲ್ಲಾ ಕಲ್ತ ವಿದ್ಯಾರ್ಥಿಗಳು ನಿರುದ್ಯೋಗಿ ಆದಾರೆ. ಅನುಷ್ಠಾನ ಮಾಡ್ಲಿಕ್ಕೆ ಬಂತೇನೋ, ಅವ್ರದೇ ಭರವಸೆ, ಅವ್ರದೇ ಗ್ಯಾರಂಟಿ ಮಾಡ್ಲಿಕ್ಕಾಗಿಲ್ಲ. ಬೆಲೆ ಏರಿಕೆ ಏನಾಗಿದೆ, ಸಾಮಾನ್ಯ ಜನ ತಡ್ಕೊಳಿಕ್ ಸಾಧ್ಯತೆ. ಬೆಲೆ ಏರಿಕೆ ಏನು ಸೋಯಿದೆ ಹೇಳಿ? ಏನು ಸೋಯಿ ಇಲ್ಲ. ರೈತರ ಕಷ್ಟ ಇದೆ. ರೈತರು ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಕೊಡ್ಬೇಕಂತ ಪಂಜಾಬ್, ಹರಿಯಾಣ ರೈತರು ದಿಲ್ಲಿ ಕಡೆ ಹೋರಾಟ ಮಾಡಿದ್ರು, ಒಪ್ಕೊಂಡಿದ್ರು. ಸೊ ನಾವ್ ಹೇಳಿದ ನಮ್ಮ ಪ್ರಣಾಳಿಕೆಯಲ್ಲಿ, ನಾವು ಅಧಿಕಾರದಲ್ಲಿ ಬಂದ ನಂತರ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಕಾನೂನು ಮಾಡ್ತೇವೆ. ರೈತರಿಗೆ ಕನಿಷ್ಠ ಎಷ್ಟು ಬೆಲೆ ಕೊಡ್ತೇವೆ ಅದು ಬದಲೇ ಘೋಷಣೆ ಮಾಡ್ತೇವೆ, ರೈತರಿಗೆ ನ್ಯಾಯ ಮಾಡಿಕೊಡ್ತೇವೆ ಅಂತ ಹೇಳಿದ್ದೇವೆ. ರೈತ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ಬಡವರ ಪರವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಹಲವಾರು ಭರವಸೆ ಕೊಟ್ಟಿದ್ದೇವೆ. ನಾವು ಅವು ಅನುಷ್ಠಾನ ತರಲಿಕ್ಕೆ
ನಾವು ಅಧಿಕಾರದಲ್ಲಿ ಬಂದಂತ ಪ್ರಯತ್ನ ಮಾಡ್ತೇವೆ. ಪ್ರಾಮಾಣಿಕವಾಗಿ ನಿಷ್ಠೆಯನ್ನು ನಮ್ಮ ಪ್ರಣಾಳಿಕೆ ಜಾರಿಗೆ ತರ್ತೇವೆ. ಈಗ ಬಿಜೆಪಿಯಲ್ಲಿರ್ತಕ್ಕಂಥ ನಿಮ್ಮ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ಸ್ವಲ್ಪ ಕಚ್ಚಾಟದಿಂದನೇ ಈ ಬಾರಿ ಮೇಡಮ್ ಅವರ ಒಂದು ಗೆಲುವಾಗುತ್ತೆ. ವಿಶೇಷವಾಗಿ ಇವತ್ತು ಸಹ ಒಂದ್ ರೀತಿ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ಗೆ ಒಂದ್ ರೀತಿ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು, ಅವರ ಮಗ ಅಧಿಕೃತವಾಗಿ ಪ್ರಚಾರ ಆರಂಭಿಸಿರೋದು ಎಲ್ಲೊಂದ್ ಕಡೆ ಈ ಬಾರಿ ಸುಲಭ ಅಂತ ಕೇಳಿ ಬರ್ತಾ ಇದೆ. ನಮ್ಗ ಚುನಾವಣೆ ಸುಲಭದಿಂದ ನಾ ಹೇಳುದಿಲ್ಲ. ಚುನಾವಣೆಯಲ್ಲಿ ಹೋರಾಟ ಮಾಡಬೇಕು, ಪ್ರಯತ್ನ ಮಾಡಬೇಕು, ಮಲಗ್ಲಿಕ್ಕೆ ಬರುವುದಿಲ್ಲ. ನಮ್ಮ ಕರ್ತವ್ಯ ಅದು. ಆದ್ರೆ ಯಾರು ಪಾರ್ಟಿ ಸೇರ್ತಾರೆ, ಯಾರು ಪಾರ್ಟಿ ಸೇರುವುದಿಲ್ಲ ನನಗೆ ಗೊತ್ತಿಲ್ಲ. ನನಗೆ ಯಾರು ಅಪ್ರೋಚ್ ಆಗಿಲ್ಲ, ನನಗೆ ಯಾರು ಕೇಳಿಲ್ಲ ಬರ್ತೇವೆ ಹೋಗ್ತೇವೆ ಅಂತ, ಗೊತ್ತಲ್ಲ. ಹಾಗಾಗಿ ಯಾರ ಮೇಲೆ ನಾವು ಪಕ್ಷ ಡಿಪೆಂಡ್ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ, ಬಹಳ ದೊಡ್ಡ ಸೇನೆ ಇದೆ, ಕಾರ್ಯಕರ್ತರ ಸೇನೆ ಇದೆ, ಮುಖಂಡರ ಕೊರತೆ ಇಲ್ಲ. ಹಾಗಾಗಿ ಬಿಜೆಪಿಯಿಂದ ಯಾರು ಬರಬೇಕು, ಇಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಾವೇನು ಹೇಳ್ತಾ ಇಲ್ಲ. ಎಲ್ಲಾ ಕಾರ್ಯಕರ್ತರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಾ ಸರ್? ಇದು ನೋಡಿ, ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಮುಖ್ಯವಾಗಿ ಹೇಳುದು, ಬರುವ 7ನೇ ತಾರೀಕು ತನಕ ರಾತ್ರಿ ಆಗಲಿ ದುಡಿರಿ, ಕಷ್ಟಪಡಿರಿ, ನಿಸ್ವಾರ್ಥ ಮನಸ್ಸಿನ ಕೆಲಸ ಮಾಡ್ರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ. ಮನೆ ಮನೆ ಹೋಗಿ ಅಂಜಲಿ ತಾಯಿ ನಿಂಬಾಳ್ಕರ್ ಬಗ್ಗೆ, ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ, ಹಸ್ ಚಿಹ್ನೆ ಬಗ್ಗೆ ಮತಯಾಚನೆ ಮಾಡ್ರಿ. ಮತ್ತು ಗೆಲುವು ತೋರೋದು ಯಾರು? ಕಾರ್ಯಕರ್ತರೇ. ನಾವು ಮುಖಂಡ ಕಡೆ ಮಾಡಕ್ ಬರುದಿಲ್ಲ. ನಾವು ಭಾಷಣ ಮಾಡ್ತೇವೆ, ಹೋಗ್ತೇವೆ. ಮನೆ ಮನೆ ಹೋಗಿ ಕಾಲ್ ಕೈ ಹಿಡಿದು ಕಷ್ಟಪಡೋರು ನಮ್ಮ ಕಾರ್ಯಕರ್ತರು. ಆ ಕಾರ್ಯಕರ್ತರ ಬಗ್ಗೆ ಅಭಿಮಾನ ಇದೆ, ನಮಗೆ ಗೌರವ ಇದೆ. ಆ ಕಾರ್ಯಕರ್ತರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಅವ್ರು ನೆನೆಸ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ತಮ್ಮ ಈ ಚಾನಲ್ ಮುಖಾಂತರ ಈ ಕ್ಷೇತ್ರದ ಎಲ್ಲಾ ಮತದಾರ ಬಂಧುಗಳಿಗೆ, ಈ ರಾಜ್ಯದ ಕ್ಷೇತ್ರದ ಎಲ್ಲಾ ಮತದಾರ ಬಂಧುಗಳಿಗೆ 22 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಪುನಃ ಒಂದು ಹೆಂಗ್ ರಾಮರಾಜ್ಯ ಇತ್ತು, ಆ ಪ್ರಕಾರ ರಾಮರಾಜ್ಯ ಆಗ್ತಿದೆ ಅಂತ ಭಾವಿಸ್ತೇನೆ. ಎಷ್ಟಂತರದಿಂದ ಗೆಲ್ಬೋದು ಸರ್ ಮೇಡಮ್? ಅದು ಗೆಲ್ತಾರೆ, ಬಹಳಷ್ಟು ದೊಡ್ಡ ಅಂತರ್ಲಿ ಗೆಲ್ತಾರೆ. ಅದೇ ಹೇಳಿದ್ರೆ ಅಪೋಸಿಷನ್ ಅಲರ್ಟ್ ಆಗ್ತದೆ. ಆ ಫಿಗರ್ ನ ಹೇಳುದು ಗೆಲ್ತೀರಾ ಅಂತ ಹೇಳಿದೆ, ಮುಂಚೆ ಹೇಳಿದೆ. ಇವಿಷ್ಟು ಒಟ್ಟಾರೆ ಶಿಕ್ಷಕರೇ ಗೊತ್ತಾಯ್ತಲ್ಲ. ಈ ಸಂದರ್ಭದಲ್ಲಿ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್, ಮಲ್ಲಿಕಾರ್ಜುನ ವಲಿ, ಅಶೋಕ್ ಅಂಗಡಿ, ಹಬೀಬ್ ಶಿಲೆದಾರ್, ಎಂಎಫ್ ಕೋಳಿ, ಎಂಎಂ ಸಾಹುಕಾರ್, ಮೋಹನ್ ಬಸರಿಗೆ ಸೇರಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.